ಕಾನೂನು ಕ್ರಮಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಜರುಗಿಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಯಾರ್ಯಾರು ಕೇಳಿದರೂ ಅವರಿಗೆ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ನವರು ಕೇಂದ್ರದ ಏಜೆಂಟ್ ರೀತಿ ರಾಜ್ಯಪಾಲರು ನಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದನ್ನು ಆರೋಪ ಮಾಡಿದ್ದಾರೆ. ಬಂಡತನದಲ್ಲಿ ಅಧಿಕಾರದಲ್ಲಿ ಉಳಿಯಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ರಾಜಕಾರಣದ ಪ್ರಾಸನ ಮಾಡಲಿಕ್ಕೆ ಹೊರಟಿದ್ದಾರೆ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವರು. ಕಾಂಗ್ರೆಸ್ಸಿಗರ ನಡೆ ಹೇಗಿದೆ ಅಂದರೆ ಅವರ ಮೇಲೆ ಯಾವ ತನಿಖೆಯೂ ಆಗಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯೂ ಒಂದೇ, ಪ್ರಧಾನಮಂತ್ರಿಯೂ ಒಂದೇ, MLAನೂ ಒಂದೇ, ಸಾಮಾನ್ಯನೂ ಒಂದೇ. ಸಂವಿಧಾನ ಇರ್ತಕ್ಕಂಥದ್ದು ಸಮಾನತೆಯ ಪ್ರತೀಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ವರೂ ಒಂದೇ. ಆದರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿದ್ದಾಗ ಅವರ ಮೇಲೆ ಆರೋಪಗಳು ಬಂದಾಗ ಅದಕ್ಕೆ ಒಂದು ಕ್ರಮ ಇರುತ್ತೆ. ಆ ಕ್ರಮದ ಪ್ರಕಾರ ಅವರ ಮೇಲೆ ಪ್ರಕರಣಗಳು ದಾಖಲಾಗಬೇಕು ಅಂತಕ್ಕಂಥದ್ದು. ಆ ಒಂದು ಕ್ರಮದ ಪ್ರಕ್ರಿಯೆಯ ಭಾಗ ಮಾನ್ಯ ರಾಜ್ಯಪಾಲರು ಈಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಅನುಮತಿಯನ್ನು ಏಕಪಕ್ಷೀಯವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ದೂರುದಾರರಿದ್ದಾರೆ ಅವರಿಗಾಗಲೇ ದೂರು ಕೊಟ್ಟು ಸಾಕಷ್ಟು ದಿನಗಳಾಗಿದ್ದಾವೆ. ಕಾನೂನು ಪರಾಮರ್ಶೆಗೆ ಮಾನ್ಯ ರಾಜ್ಯಪಾಲರು ಒಳಪಡಿಸಿದ್ದಾರೆ. ಅದಕ್ಕೆ ಕೊಟ್ಟಂಥ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಈ ಪ್ರಕರಣ ಈಗಾಗಲೇ ದಾಖಲಾಗಿದೆ. ನಾಳೆ ಮಂಗಳವಾರ ಅದು ಆದೇಶಕ್ಕೆ ಕೂಡ ಕಾಯ್ದಿರಿಸಲಾಗಿದೆ. ಸೊ ಸಾಂವಿಧಾನಿಕ ಹುದ್ದೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಇಂಥ ಒಂದು ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾದಂಥ, ನ್ಯಾಯೋಚಿತವಾದಂಥ, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಇವತ್ತು ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವು ತುಂಬ ಹೃದಯದಿಂದ ಅದನ್ನು ಸ್ವಾಗತ ಮಾಡ್ತೇವೆ. ಇದು ಜನಪರ ಹೋರಾಟಕ್ಕೆ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ. ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರ ವಿರೋಧ ಪಕ್ಷಗಳು ಯಾರಿದ್ದಾವೆ ನಾವೆಲ್ಲ ಹೋರಾಟ ಮಾಡಿದ ಒಂದು ಪ್ರತೀಕವಾಗಿ, ಮತ್ತು ಸಾಮಾಜಿಕ ಸಂಘಟನೆಗಳು ಹೋರಾಡಿದರ ಪ್ರತೀಕವಾಗಿ